ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಕೆಲವೊಂದಿಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತಹ ನಮ್ಮ ವೀಕ್ಷಕರು ಕೇಳುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಾಗಿದೆ ಇಲ್ಲಿ ಬಹಳಷ್ಟು ಪೋಷಕರು ನಮಗೆ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ನೋಡ್ತಾ ಹೋದಾಗ ಇಲ್ಲಿ 90 ಅಥವಾ 80 85 ಅಂಕಗಳು ಹೀಗೆ ಪಡೆದುಕೊಂಡರೂ ಕೂಡ ನಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿಲ್ಲ, ಯಾಕೆ ಎನ್ನುವಂಥ ಕಾರಣಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೆಲವರು ಇಲ್ಲಿ ಯೋಜನಾ ನಿರಾಶ್ರಿತರು, ಅಂಗವಿಕಲಾಗಿರ್ಬೋದು ಅಥವಾ ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳಾಗಿರ್ಬೋದು, ಈ ರೀತಿ ಇದ್ದಾಗ ಯಾಕೆ ಸೆಲೆಕ್ಟ್ ಆಗಿಲ್ಲ ಎನ್ನುವಂತಹ ಪ್ರಶ್ನೆಗಳನ್ನು ನನಗೆ ಕೇಳ್ತಾ ಇದ್ದೀರಿ. ಇಲ್ಲಿ ತಮಗೆ ಇಲ್ಲಿ ನಾನು ಇವತ್ತು ಕೊಡುವಂತಹ ಮಾಹಿತಿ ಸಂಪೂರ್ಣ ನಿಮಗೆ 100ಕ್ಕೆ 100 ತೃಪ್ತಿ ನೀಡದೇ ಇರಬಹುದು. ಏಕೆಂದರೆ ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಒಂದು ಸಿಸ್ಟಮ್ ಹೇಗಿದೆ ಅಂದರೆ ಇಲ್ಲಿ ಬಹಳಷ್ಟು ಸುದೀರ್ಘವಾದಂತಹ ಒಂದು ಮಾಹಿತಿ ಇಲ್ಲಿರ್ತದೆ. ಯಾಕೆ ಅಂದರೆ ಇಲ್ಲಿ ಬಹಳಷ್ಟು ರೂಲ್ಸ್ಗಳಿವೆ, ಆ ನಿಯಮಗಳ ಅನುಸಾರ ಇಲ್ಲಿ ಸೆಲೆಕ್ಷನ್ ನಡೀತಾ ಇದೆ. ಮೊದಲೆಲ್ಲ ಇಲ್ಲಿ ಕ್ರೈಸ್ ಅವರೇ ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ರು. ಈಗ ಕಳೆದೆರಡು ವರ್ಷಗಳ ನಂತರ ಈಗ ಏನಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇರುವಂತಹ ವಸತಿ ಶಾಲೆಗಳಿಗೆ ಇಲ್ಲಿ ಸೆಲೆಕ್ಷನ್ ಯಾವ ರೀತಿ ನಡೀತಾ ಇದೆಯಪ್ಪ ಅಂದರೆ ಟೋಟಲ್ ಆಗಿರುವಂಥ ಒಟ್ಟು ವಸತಿ ಶಾಲೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಒಟ್ಟಾರೆಯಾಗಿರುವಂತಹ ಟೋಟಲ್ ವಸತಿ ಶಾಲೆಗಳಲ್ಲಿ ವಿವಿಧ ಮೀಸಲಾತಿ ಇದೆ. ಆ ಮೀಸಲಾತಿ ಅನುಸಾರವೇ ಇಲ್ಲಿ ನೇಮಕಾತಿ ಅಥವಾ ಆಯ್ಕೆ ಪ್ರಕ್ರಿಯೆ ನಡೀತದೆ. ಒಟ್ಟು ಇರುವಂತಹ ವಸತಿ ಶಾಲೆಗಳಲ್ಲಿ ಪ್ರತಿಯೊಂದು ವಸತಿ ಶಾಲೆಗೆ ಇಂತಹ ಸಮುದಾಯದ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಬೇಕು ಎನ್ನುವಂತಹ ಒಂದು ಇಲ್ಲಿ ನಿಯಮಗಳು ಇರುವುದರಿಂದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಈ ನಿಯಮಗಳ ಅನುಸಾರ ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ವರ್ಗವಾರು ಸ್ಥಾನಗಳ ಹಂಚಿಕೆಯನ್ನು ತಾವು ನೋಡಿದರೆ ತಮಗಿದು ಸಂಪೂರ್ಣ ಮಾಹಿತಿ ಗೊತ್ತಾಗ್ಬೋದು. ಯಾಕೆಂದರೆ ಇಲ್ಲಿರುವಂತಹ ತಾವು ನೋಡ್ತಾ ಹೋಗಿ ಇಲ್ಲಿ ವರ್ಗವಾರು ಪ್ರವೇಶ ಸಂಖ್ಯೆಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆಯ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೀತದೆ. ಮೊದಲನೇದಾಗಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳಂತಿವೆ. ಇಲ್ಲಿ ತಾವು ನೋಡ್ತಾ ಹೋಗ್ಬೋದು, ಈ ಶಾಲೆಯಲ್ಲಿ 38 ಸೀಟುಗಳನ್ನು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ, ಅದರೊಂದಿಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 5 ಸ್ಥಾನಗಳನ್ನು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 7 ಸ್ಥಾನಗಳನ್ನು, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಈ ಶಾಲೆಯಲ್ಲಿ ಅವಕಾಶ ಇಲ್ಲ, ಒಟ್ಟು 50 ಸೀಟುಗಳು. ಇನ್ನು ಎರಡನೆಯದಾಗಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳಂತಿವೆ. ಇಲ್ಲಿ ನೋಡ್ತಾ ಹೋಗಿರ್ಬೋದು, ಈ ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ 5 ಸ್ಥಾನಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 38 ಸ್ಥಾನಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 7 ಸ್ಥಾನಗಳು, ಒಟ್ಟು 50. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಒದಗಿಸುವ ವಸತಿ ಶಾಲೆಗಳಲ್ಲಿ ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 7 ಸ್ಥಾನಗಳು, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 5 ಸ್ಥಾನಗಳು, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ 38 ಸ್ಥಾನಗಳು, ಒಟ್ಟು 50. ಇನ್ನು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ವಸತಿ ಶಾಲೆಗಳಿಗೆ ನೋಡ್ತಾ ಹೋದರೆ ಇವು ಸಾಮಾನ್ಯ ವರ್ಗಕ್ಕೆ ಸಂಬಂಧಪಡ್ಬೋದು. ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 8 ಸ್ಥಾನಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 5 ಸ್ಥಾನಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 12 ಸ್ಥಾನಗಳು, ಟೋಟಲ್ ಇಲ್ಲಿ ಒಟ್ಟು 50 ಸ್ಥಾನಗಳು. ಟೋಟಲ್ ಆಗಿ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಿಗೆ ನೋಡೋದಾದರೆ ಇದು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಡುತ್ತೆ. ಇಲ್ಲಿ ಒಟ್ಟು ಸ್ಥಾನಗಳು ನೋಡ್ತಾ ಹೋದಾಗ 80 ಸೀಟುಗಳು, ಅದರಲ್ಲಿ 60 ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ, ಇನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 8 ಸ್ಥಾನಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 12 ಸ್ಥಾನಗಳು, ಒಟ್ಟು 80 ಸ್ಥಾನಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಪರಿಶಿಷ್ಟ ಪಂಗಡ, ಇಲ್ಲಿ 8 ಸ್ಥಾನಗಳು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ, ಇನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 60 ಸ್ಥಾನಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 12 ಸ್ಥಾನಗಳು, ಒಟ್ಟು 80. ಇನ್ನು ಹಿಂದುಳಿದ ವರ್ಗದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಿಗೆ ನೋಡ್ತಾ ಹೋದರೆ ಇಲ್ಲಿ 12 ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ, 8 ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ, 60 ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ, ಒಟ್ಟು 80 ಸ್ಥಾನಗಳು ಅಂತ ಹೇಳಿ ಅವರು ತಿಳಿಸಿರುತ್ತಾರೆ. ಆದರೆ
ಇಲ್ಲಿ ತಾವು ತಿಳ್ಕೊಳ್ಬೇಕು ಏನಂದರೆ, ಸ್ಥಳೀಯ ವಿದ್ಯಾರ್ಥಿಗಳಿಗೆ ಇಲ್ಲಿ 75% ಸ್ಥಾನಗಳನ್ನು ಮೀಸಲಿಡ್ತಾರೆ. ಅದೇ ಜಿಲ್ಲೆಯ ಇತರ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ 25% ಸ್ಥಾನಗಳನ್ನು ಹಂಚಿಕೆ ಮಾಡ್ತಾರೆ. ಅಂದರೆ 50 ಸಂಖ್ಯೆಯ ವಸತಿ ಶಾಲೆಗಳಿಗೆ 38 ಸ್ಥಳೀಯ ವಿದ್ಯಾರ್ಥಿಗಳಿಗೆ, 60 ಸಂಖ್ಯೆಯ ವಸತಿ ಶಾಲೆಗಳಿಗೆ 45 ಸ್ಥಳೀಯ ವಿದ್ಯಾರ್ಥಿಗಳಿಗೆ, 80 ಸಂಖ್ಯೆಯ ವಸತಿ ಶಾಲೆಗಳಿಗೆ 60 ಸ್ಥಾನಗಳನ್ನು ಸ್ಥಳೀಯ ಅಭ್ಯರ್ಥಿಗೆ ಮೀಸಲಿಡಲಾಗುತ್ತದೆ. ಒಂದು ತಾಲೂಕಿಗೆ ನಿಗದಿಪಡಿಸಿದ ಸಂಖ್ಯೆಯ ಸ್ಥಳೀಯ ಅಭ್ಯರ್ಥಿಗಳು ದೊರೆಯದೇ ಇದ್ದಲ್ಲಿ ಜಿಲ್ಲಾ ಮಟ್ಟದ ಕೌನ್ಸಿಲಿಂಗ್ ಮೂಲಕ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡುವುದು ಅಂತ ಹೇಳಿದ್ದಾರೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಇಲ್ಲಿ ಯಾಕೆ ತಮ್ಮ ಮಕ್ಕಳು ಸೆಲೆಕ್ಟ್ ಆಗಿರಬಹುದು, ಅಥವಾ ಕೆಲವರು ಆಗಿರ್ತಾರೆ, ಕೆಲವರು ಆಗಿರಲಿಕ್ಕಿಲ್ಲ, ಏನು ಸಮಸ್ಯೆ ಅನ್ನೋದು ನೋಡ್ತಾ ಹೋದರೆ ಇದು ಮೊದಲನೇ ಅಂಶ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಟೋಟಲ್ ಆಗಿರುವಂಥ ಸ್ಥಾನಗಳನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ತಾವು ಲಭ್ಯವಿರುವ ಸ್ಥಾನಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿರುವಂತಹ ವಸತಿ ಶಾಲೆಗಳು 817. ಅದರಲ್ಲಿ ಲಭ್ಯವಿರುವ ಒಟ್ಟು ಸ್ಥಾನಗಳು 41,500 ಸ್ಥಾನಗಳು. ಇನ್ನು ಈ 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು ವಿಶೇಷ ವರ್ಗಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿಗಾಗಿ ಮೀಸಲಿಡಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವ ಅಂಶ ಏನಂದರೆ, ಇರುವ 20,750 ಸೀಟುಗಳಲ್ಲಿ ಅಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಮತ್ತೆ ಮೀಸಲಾತಿ ಇರುತ್ತದೆ. ಇಲ್ಲಿ ವಿಶೇಷ ವರ್ಗಕ್ಕೆ ಅದು ಸಪ್ರೇಟ್ ಆಗಿರುತ್ತೆ. 20,750 ಸೀಟುಗಳು ಇರುವಂತಹ 20,750 ಸೀಟುಗಳು ಪರೀಕ್ಷೆಯ ಮೂಲಕ ಅದರ ಜೊತೆಗೆ ಅಲ್ಲಿ ಯಾವ ಶಾಲೆಗಳಿಗೆ ಅಂತೇಳಿ ಆಗಲೇ ಹೇಳಿದೆ ನಾನು, ಆ ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ನಾನು ಮೊದಲನೇದಾಗಿ ಹೇಳಿದೆನಲ್ಲ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಿಗೆ ಅಂತ ಹೇಳಿದೆ ನಾನು. ಅಲ್ಲಿ 38 ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿಯವ್ರನ್ನೇ ತೆಗೆದುಕೊಳ್ಬೇಕು, 5 ವಿದ್ಯಾರ್ಥಿಗಳನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು, ಹಿಂದುಳಿದ ವರ್ಗಕ್ಕೆ 7 ಸ್ಥಾನಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಮತ್ತು ಇನ್ನೊಂದು ಅಂಶವನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳೋದಾದರೆ, ಇಲ್ಲಿ ಇರುವಂತಹ ಈ ತಾವು ಕೂಡ ವೀಕ್ಷಿಸಬಹುದು. ಏನು ಅಂದರೆ, ಇಲ್ಲಿ ಏನು ಮೆರಿಟ್ ಲಿಸ್ಟ್ ಅಂತಿದೆ ಅಲ್ಲ, ಅದನ್ನು ನೋಡ್ತಾ ಹೋಗಿ ತಾವು ಇಡೀ ರಾಜ್ಯದ ಲಿಸ್ಟ್ಗಳನ್ನು, ನಾನು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಾವು ಕೂಡ ತಮ್ಮ ಜಿಲ್ಲೆಯ ಮೆರಿಟ್ ಲಿಸ್ಟನ್ನು ನೋಡ್ತಾ ಹೋಗಿ, ಅದು ವೆಬ್ಸೈಟಲ್ಲಿ ಸಿಗುತ್ತೆ, ತಾವು ಕೂಡ ಸರ್ಚ್ ಮಾಡಿ ನೋಡಿ ಏನಿದೆ ಅಲ್ಲಿ ಮಾರ್ಕ್ಸ್ಗಳು ತೆಗೆದುಕೊಂಡಿದ್ದಾರೆ, ಯಾರ್ಯಾರು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಸರ್ಚ್ ಮಾಡ್ತಾ ಹೋದರೆ ತಮಗೂ ಗೊತ್ತಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಆ ಅಂಶವನ್ನು ತಾವು ನೋಡ್ತಾ ಹೋದಾಗ ಗೊತ್ತಾಗುತ್ತದೆ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅನ್ನೋದನ್ನು ತಾವು ವೀಕ್ಷಿಸಿ. ಅದರ ಆಧಾರದ ಮೇಲೆ ತಮಗೂ ಗೊತ್ತಾಗುತ್ತೆ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಇಲ್ಲಿ ಯಾವ ಮೀಸಲಾತಿ ಅಡಿಯಲ್ಲಿ ಬರುತ್ತಾರೆ, ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತದೆ. ಇಲ್ಲಿ ಬಹಳಷ್ಟು ಕೆಲವರು ಅರ್ಜಿ ಈಗ ನನಗೆ ಸೆಂಡ್ ಮಾಡ್ತಾರೆ, ಕಮೆಂಟ್ ಮೂಲಕ ಹೇಳ್ತಾ ಇದ್ದೀರಿ. ಕೆಲವು ಪೋಷಕರು ಏನು ಮಾಡ್ತೀರಿ, ಅಪ್ಲಿಕೇಶನ್ ಹಾಕುವಾಗ ಇನ್ಫಾರ್ಮೇಷನ್ ಸರಿಯಾಗಿ ತಾವು ಕೊಡದೇ ಇದ್ದಲ್ಲೂ ಕೂಡ ಸೆಲೆಕ್ಟ್ ಆಗದೇ ಇರಬಹುದು. ಯಾಕಂದರೆ ಕೆಲವರು ಯೋಜನಾ ನಿರಾಶ್ರಿತರು ಅಂತೇಳಿ ಹೇಳಿರ್ತೀರಿ, ಬಟ್ ಅಪ್ಲಿಕೇಶನ್ ಹಾಕುವಾಗ ಹಾಕದೇ ಇರ್ಬೋದು. ಇನ್ನೂ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಇಲ್ಲಿ ಕಾಂಪಿಟೇಷನ್ನೇ ಹೆಚ್ಚಿದೆ, ಸ್ಪರ್ಧೆನೇ ಜಾಸ್ತಿ ಇದೆ ಈ ವರ್ಷ. ಒಂದೊಂದು ಜಿಲ್ಲೆಯಲ್ಲಿ ನೋಡ್ತಾ ಹೋಗಿ 15,000ರಿಂದ 16,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅಷ್ಟು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆದರೂ ಕೂಡ ಇಲ್ಲಿ ವಸತಿ ಶಾಲೆಗಳಲ್ಲಿ ಯಾವ ಮೀಸಲಾತಿ ಇದೆ ಅದೇ ವರ್ಗದ ವಿದ್ಯಾರ್ಥಿಗಳನ್ನೇ ತೆಗೆದುಕೊಳ್ಬೇಕಾಗುತ್ತದೆ. ಹಾಗಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆ ಅಂದಾಗ ಅಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಇನ್ನು ಪರಿಶಿಷ್ಟ ಪಂಗಡದ ವಸತಿ ಶಾಲೆ ಅಂದಾಗ ಅಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಹೆಚ್ಚಿಗೆ ತೆಗೆದುಕೊಳ್ತಾರೆ. ಹಾಗಾಗಿ ಇಲ್ಲಿ ಎಕ್ಸಾಮ್ 15,000 ಅಲ್ಲ 20,000 ಬರೆದ್ರೂ ಕೂಡ ಅಲ್ಲಿ ಆ ಶಾಲೆಗೆ ಯಾವ ವರ್ಗದ ವಿದ್ಯಾರ್ಥಿಗಳು ಅವಶ್ಯಕತೆ ಇದೆಯೋ, ಮೀಸಲಾತಿ ಬೇಕಾಗಿದೆಯೋ ಅವರನ್ನು ಅಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದನ್ನು ತಾವು ಗಮನಿಸಬೇಕು. ಒಂದು ವೇಳೆ ಈಗಾಗಲೇ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗದೇ ಇದ್ದರೂ ಕೂಡ ಚಿಂತಿಸಬೇಡಿ, ಇನ್ನೊಂದು ಲಿಸ್ಟ್ ಬರ್ಬೋದು. ಒಂದು ವೇಳೆ ಬರದೇ ಇದ್ದರೂ ಕೂಡ ಮತ್ತೊಂದು ಅವಕಾಶವಿದೆ, ಅದನ್ನು ನಾನು ಈಗಲೇ ಹೇಳುವುದಿಲ್ಲ, ಯಾಕಂದರೆ ಅದು ಬಹಳ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗಿರುತ್ತದೆ. ಸೊ ಈಗ ಹೇಳಿದರೆ ಏನಾಗುತ್ತೆ, ಅದು ಬಹಳಷ್ಟು ಜನರಿಗೆ ಅದು ಗೊಂದಲಕ್ಕೀಡಾಗ್ತಾರೆ. ಇನ್ನೊಂದು ಲಿಸ್ಟ್ ಬಿಡುವುದಿದೆ, ಅದು ಬರಲಿ, ಬಂದ ನಂತರ ನಾನು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೋತೀನಿ. ತಾವು ಕೂಡ ತಮ್ಮ ಜಿಲ್ಲೆಯ ರ್ಯಾಂಕ್ ಲಿಸ್ಟನ್ನು ನೋಡ್ತಾ ಹೋಗಿ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂಥೇಳಿ ತಮಗೆ ಗೊತ್ತಾಗುತ್ತದೆ. ತಮ್ಮ ಮಗ ಎಷ್ಟನೇ ರ್ಯಾಂಕ್ನಲ್ಲಿದ್ದಾನೆ ಅಂತ ನೋಡ್ತಾ ಹೋಗಿ ಅದರ ಆಧಾರದ ಮೇಲೆ ಯಾಕೆ ಸೆಲೆಕ್ಟ್ ಆಗಿಲ್ಲ ಏನು ಅನ್ನೋದು ಕೂಡ ತಮಗೆ ಮಾಹಿತಿ ಗೊತ್ತಾಗ್ಬೋದು. ಒಂದು ವೇಳೆ ತಮಗೆ ಗೊತ್ತಾಗದೇ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಮ್ಮ ಮಗ ಅಥವಾ ಮಗಳ ರ್ಯಾಂಕ್ ಲಿಸ್ಟ್ ನಂಬರ್ ಆಗಿರ್ಬೋದು ಅಥವಾ ತಮ್ಮ ಮಾಹಿತಿಯನ್ನು, ತಮ್ಮ ವಿದ್ಯಾರ್ಥಿ ಮಾಹಿತಿ ನಮ್ಮೊಂದಿಗೆ ಇಲ್ಲಿ ಕಮೆಂಟ್ ಮಾಡಿ ನಾನು ಚೆಕ್ ಮಾಡ್ತೀನಿ.
ತಮಗೆ ಮಾಹಿತಿಯನ್ನು ಹಂಚ್ಕೋತೀನಿ ನಾನು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ತಾವು ನೋಡ್ತಾ ಇದ್ದೀರಿ. ಇಷ್ಟು ಸುದೀರ್ಘವಾದಂಥ ಸಂಕೀರ್ಣತೆ ಇರುವಂಥ ಎಕ್ಸಾಮ್ಗಳು ಈ ಮೊರಾರ್ಜಿ ಪರೀಕ್ಷೆಗಳಾಗಿರ್ತವೆ. ಇಲ್ಲಿ ಬಹಳಷ್ಟು ಗೊಂದಲಗಳು ಜನರಲ್ಲಿ ಸರ್ವೇ ಸಾಮಾನ್ಯ. ಯಾಕಂದರೆ ಇದು ಸುದೀರ್ಘವಾದಂಥ 817 ವಸತಿ ಶಾಲೆಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಆ ರೀತಿ ಇದೆ. ಯಾಕಂದರೆ ಅಲ್ಲಿ ಮೀಸಲಾತಿ ಆಗಿದೆ, ಅದೇ ಪ್ರಕಾರವೇ ಅಲ್ಲಿ ಆಯ್ಕೆಯನ್ನು ಮಾಡಬೇಕಾಗುತ್ತದೆ ಅನ್ನೋದು ತಾವು ಕೂಡ ಗಮನಿಸಬೇಕು. ಒಂದು ವೇಳೆ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಿರಾಶೆ ಇದ್ದರೂ ಆಗಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ತಾವು ವೇಟ್ ಮಾಡಿ, ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ನಡೀಬೋದು. ಅದರಲ್ಲಿ ಸೆಲೆಕ್ಟ್ ಆಗದೆ ಇದ್ದರೆ ಇನ್ನೊಂದು ಅವಕಾಶ ಇದೆ, ಆ ಅವಕಾಶ ಕಡೆಯದು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ತಾವು ಪ್ರಯತ್ನ ಮಾಡಲು ನನ್ನ ಕಡೆಯಿಂದ ಏನು ಸಹಾಯ ಬೇಕು ನಾನು ಮಾಡ್ತೀನಿ ಅಂತ ಈ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾಹಿತಿಯನ್ನು. ತಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ಜನರಿಗೆ ಯಾರಿಗಾದರೂ ಉಪಯುಕ್ತ ಆಗುವಂತಿದ್ದರೆ ಅವ್ರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.